ಒಂದು ಎಕ್ಸ್ಪಲ್ಸ್ 200 ನಮ್ಮ ಫ್ರೆಂಡ್ ಪ್ರಜ್ವಲ್ ಅವ್ರದ, ಆಮೇಲೆ ನಮ್ಮ ಶೋಬಿ NS 200, ಆಮೇಲೆ ಅದಾದ್ಮೇಲೆ MT-15 ಅದು ಒಬ್ಬರ ನಮ್ಮ ಫ್ರೆಂಡ್ ಅವ್ರದ್ದು ಐತಿ. ಅದಾದಮೇಲೆ GT ನಮ್ಮ ಫ್ರೆಂಡ್ ಅವ್ರ ಬ್ರದರ್ ದಿಸ್ಕೊಂಬಂದರು. ಸೊ ಇನ್ನೊಂದು ಮೀಟಿಆರ್ 350 ಅದು ನಮ್ಮ ಚಂದು ಪಾಟೀಲ್ ಅವ್ರದ. ಸೊ ಎಲ್ಲರಿಗೆ ಶುಭ ಮುಂಜಾನೆ. ಇವತ್ತು ನಮ್ಮ ಫ್ರೆಂಡೆಲ್ಲ ಸೇರ್ಕೊಂಡ ಎಲ್ಲಿ ಹೊಂಟದಪ್ಪ ಅಂದ್ರೆ ಕೇರಳದ ಕೊಟ್ಟಿಯೂರು ಟೆಂಪಲ್ಗೆ ಹೊಂಟದು. ಸೊ ಅದು ಇಯರ್ಲಿ 1 ಮಂತ್ ಓಪನ್ ಇರ್ತದಲ್ಲ. ಸೊ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಈ ವೀಕೆಂಡ್ ಹೋಗ್ಬೇಕಂತೇಳಿ ಆಲ್ಮೋಸ್ಟ್ ಒಂದು 6 to 7 ಬೈಕ್ಸ್ ಅದಾವೆ. ಒಂದು ಟೋಟಲ್ 14 ಮೆಂಬರ್ಸ್ ಅದು ಎಲ್ಲ ಕೂಡ ಹೊಂಟದು. ನಮ್ದು ಅರ್ಲಿ ಮಾರ್ನಿಂಗ್ ಜಲ್ದಿ ಬಿಡ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಸಡನ್ನಾಗಿ ನಮ್ಮ ಫ್ರೆಂಡ್ ಸ್ವಲ್ಪ ವರ್ಕ್ ಬಂತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾರೆ ಈಗ ಟೈಮ್ 7 ಗಂಟೆ ಆಗೈತಿ. 7 ಗಂಟೆಗೆ ನಾವು ಇಲ್ಲಿ ಬೆಂಗಳೂರಿಂದ ಬಿಡಾತದ. ಈಗ ಕೊಟ್ಟಿಯೂರದಾಗ ಇರೋ ಅಪ್ಡೇಟ್ ಪ್ರಕಾರ ಅಲ್ಲಿ ಈಗ ಸ್ವಲ್ಪ ಮಳೆನೂ ಜಾಸ್ತಿ ಐತೈತೆ, ಮತ್ತು ರಶ್ ಅಂತೂ ಸಿಕ್ಕಾಪಟ್ಟೆ ಐತೈತೆ. ಸೊ ಏನಿಲ್ಲ, 1 ಮಂತ್ ಓಪನ್ ಇರ್ತೈತೆ ಅಂದಮೇಲೆ ರಶ್ ಇರೋದು ಕಾಮನ್ ಅದ. ಅದಕ್ಕೆ ನಾವು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು 2 days ಹೋಗ್ಬೇಕಂತ ಹೊಂಟೋದು. ಸೊ ಲೆಟ್ಸ್ ಗೋ. ಮೊದಲೇ ಲೇಟ್ ಆಗೈತಿ. ಟ್ರಿಪ್ ಚೇಂಜ್ ಆಗತ್ತದ. ವಿಡಿಯೋ ಐತೆ ನಮ್ಮ ಕಡೆ, ಅದು ವಿಡಿಯೋ ಅಲ್ಲ ಒತ್ತಿಕಿರ ಹಾಕತ್ತೆ. 690 ಕಿಲೋಮೀಟ್ರ್ ಐತೆ ಟ್ರಿಪ್ 0 ಆಬಾತು. ಸೊ ನೋಡ್ನು ಎಟ್ಟಾಕೈತಿ. ಹೈವೇಗೆ ಹೋಗತ್ತಿಲ್ಲ, ಇಲ್ಲೇ ಸಿಟಿ ಒಳಗೆ ಸುತ್ತಾಕತ್ತು. ನನ್ನ ಮ್ಯಾಪ್ ಅವ್ರು ಹಂಗೆ ತೋರ್ಸಾತೈತೋ ನಾವು ರಾಂಗ್ ಹೊಂಟೋದು ಗೊತ್ತಿಲ್ಲ. ಎಲ್ಲರೂ ನಮ್ಮ ನಂಬ್ಕೊಂಡು ಹಿಂದೆ ಐತಾರು, ಎಲ್ಲರೂ ರಾಂಗ್ ಇರ್ತಾರೆ ಕೊಂದ ಬಿಡ್ತಾರೆ. ಸೊ ಅದಕ್ಕೆ ಹೇಳೋದು, ಅರ್ಲಿ ಮಾರ್ನಿಂಗ್ ಜಲ್ದಿ ಬಿಟ್ರೆ ಒಂದು ಏನು ನಮ್ಮ ಅಪಾರ್ಚುನಿಟಿ ಅಂದ್ರೆ ನಾವು ಟ್ರಾಫಿಕ್ ಇಲ್ದ ಮೂವ್ ಆಗಿ ಔಟ್ಸೈಡ್ ಹೋಗ್ಬೋದು, ಸಿಟಿ ಔಟ್ಸೈಡ್. ಬಟ್ ಇಲ್ಲಿದ್ದು ನೋಡಿದ್ರೆ ಈಗ ಹೋಗ್ಲಿಕ್ಕೆಲ್ಲ ಮೂವ್ ಆಗೋಕ್ಕೂ ನಮ್ಗೆ ಕಷ್ಟ ಆಗತ್ತೈತಿ, ಅಷ್ಟಕ್ಕೆ ಟ್ರಾಫಿಕ್ ಐತಿ. ಸೊ ಇಲ್ಲೇ ಪೆಟ್ರೋಲ್ ಫುಲ್ ಮಾಡ್ಬೇಕಂತ ತರಬೇದು ಇಂಡಿಯನ್ ಆಯಿಲ್ಕ. ಸೊ ನೋಡೋಣ ಅಣ್ಣ, ಫುಲ್ ಮಾಡೋಣ. ಸೊ ನಮ್ಮ ಫ್ರೆಂಡ್ದು ಒಬ್ಬಂದು ಬ್ರೇಕ್ ಪ್ರಾಬ್ಲಮ್ ಆಗಿತ್ತ, ಅಂದ್ರೆ ಅದು ರೆಂಟಲ್ ತಂದಿದ್ದು ಬೈಕ. ಸೊ ನೀವು ಬೈಕ್ ಎಲ್ಲ ರೆಂಟಲ್ ತೊಗೋಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ತೊಗೋರಿ, ಎಲ್ಲ ಚೆಕ್ ಮಾಡಿ. ಯಾಕಂದ್ರೆ ಅವ್ರು ಹ್ಯಾಂಗೆ ಇಟ್ಟಿರ್ತಾರೋ ಮೇಂಟೆನೆನ್ಸ್ ಇರೋದು ಗೊತ್ತಿಲ್ಲ. ಸೊ ನೀವೆಲ್ಲರೂ ರೆಂಟಲ್ ಬೈಕ್ ತೊಗೊತಿದ್ರೆ ಅಂದ್ರೆ ಸೊ ಅಡ್ವಾನ್ಸ್ ಸ್ವಲ್ಪ ಹೊಡೆದು ಮಾಡಿ ಚೆಕ್ ಮಾಡಿ, ನಿಮ್ಗೇನು ಕಂಫರ್ಟ್ ಐತೆ ಎಲ್ಲ ಥರ ಚೆಕ್ ಮಾಡಿ ತೊಗೋರಿ ಬೈಕ್. ಯಾಕಂದ್ರೆ ಮಿಡಲಲ್ಲಿ ಬಂದಿದ್ರೆ ಪ್ರಾಬ್ಲಮ್ ಆದ್ರೆ ನೀವು ಲಾಂಗ್ ಡ್ರೈವ್ ಹೋಗಾರಿದ್ರೆ ಅಂದ್ರೆ ಎಲ್ಲ ವೇಸ್ಟ್ ಆಗಿಬಿಡೈತಿ. ನಿಮ್ಮ ಜೊತೆ ಬಂದವರು ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮನ್ನ ಬೇಕೋ ಬರೋಂಗಿಲ್ಲ, ಅವರು ನಿಮ್ಮ ಏನೋ ಹಾಕೋ ಬರೋಂಗಿಲ್ಲ. ಸೊ ರೆಂಟಲ್ ಬೈಕ್ ತೊವಾಗ ಸ್ವಲ್ಪ ಕೇರ್ಫುಲ್ಲು ನೋಡಿರಿ. ರೆಂಟಲ್ ಬೈಕದ ಪರಿಸ್ಥಿತಿ, ಬೈಕ್ ಬ್ರೇಕ್ ಫೇಲ್ ಆಗಿತ್ತು ಪರಿಸ್ಥಿತಿ. ಬ್ರೇಕ್ ಐತ್ಲೆ ಮತ್ತೆ ಮರೆ ಒಮ್ಮೆ ಸಡನ್ ಆಗಿ ಹತ್ತಲಿಲ್ವ ಅಲ್ಲಿ ಹಿಡಿದು ಒಂದು ಅರ್ಧ ಕಿಲೋಮೀಟರ್ ಹತ್ತಲಿಲ್ಲ. ಅದು ಬೇರೆ ಏನ್ರಿ ಗೊತ್ತಿರ್ಬೇಕು. ಸೊ ನೋಡ್ರಿ ಮತ್ತೆ ಹೋಗೋಣ. ಆಫ್ಟರ್ 3 hours ಸ್ಟ್ರಗಲ್ ಆದ್ಮೇಲೆ ನಾವು ಫೈನಲಿ ಬಂದ ಈ ಕನಕ್ಪುರ ಹೈವೇ ಹಿಡ್ದದು. ಸೊ ಇಲ್ಲಿಂದ ಕನಕ್ಪುರ ಒಂದು 40 ಕಿಲೋಮೀಟ್ರ್ ಐತಿ. ಅದಾದ್ಮೇಲೆ ಆ ಕಡೆಯಿಂದ ಮೈಸೂರು ಹೋಗ್ಬೇಕಿನ್ನು. ಮೈಸೂರಿಗೆ ಹೋಗಿ ಆ ಕಡೆಯಿಂದ ಮುಂದೆ ಕೊಟ್ಟಿಯೂರ, ಇನ್ನೂ ಜರ್ನಿ ಭಾಳ ದೂರ ಐತಿ. ಎಲ್ಲ ಫ್ರೆಂಡ್ಸ್ ಬಂದೆಲ್ಲ ಇಲ್ಲಿ ಸೇರಿಕೊಂಡು ಸ್ವಲ್ಪ ಎಲ್ಲ ನಿಂತ ಮಾತಾಡಿ ಡೆಸ್ಟಿನಿ ಫಿಕ್ಸ್ ಮಾಡ್ಕೊಂಡು ಹೊಂಟದು. ಹಿಂಗೆ ಮಸ್ತ್ ಪೈಕಿ ಹೈವೇ ಸಿಕ್ಕರೆ ನಮ್ಗೆ ಸ್ಪೀಡೆಲ್ಲ ನಾವು ಕವರ್ ಮಾಡ್ಬೋದು. ಡಿಸ್ಟೆನ್ಸ್ ಎಷ್ಟೇ ಇದ್ರೂ ನಾವು ಹೋಗಿ ಎಲ್ಲ ಕವರ್ ಮಾಡ್ಬೋದು. ಬಟ್ ಹಂಗೆ ಸಿಕ್ಕಾಪಟ್ಟೆ ಎಲ್ಲ ಟ್ರಾಫಿಕ್ ಸಿಕ್ತಂದ್ರೆ ನಮಗೆ ಮೊದಲೇ ಮತ್ತು ಬೈಕ್ ಓಡ್ಸೋಕ್ಕೂ ಮನಸ್ಸು ಬರೋಂಗಿಲ್ಲ, ಇನ್ನು ಮತ್ತು ನಮ್ಮ ಡಿಸ್ಟೆನ್ಸು ಸಾಗಂಗಿಲ್ಲ. ಬಟ್ ನಾವಂತೂ ಟೈಮ ಸ್ವಲ್ಪ ವೇರಿಯೇಷನ್ ಅಂದ್ಕೊಂಡು ಹೋಗಿ ಜಾಗ ಬಿಟ್ಟೋದು. ಯಾಕಂದ್ರೆ ಅಲ್ಲಿ ಏನು ಲೇಟ್ ಆಯ್ತಲ್ಲ. ಸೊ ಅದಕ್ಕೋಸ್ಕರ ನಾವೇನು ಅಂದ್ಕೊಂಡೋದು, ಕೊಟ್ಟಿಯೂರ್ಗೆ ಅಟ್ಲೀಸ್ಟ್ ಎಷ್ಟೇ ಸ್ಲೋ ಆದ್ರೂ ಈವ್ನಿಂಗ್ 3 ಅಥವಾ 4 o'clock ಹೋಗ್ಬೇಕು. ಆದ್ಮೇಲೆ ಅಲ್ಲಿ ರೂಮ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೋಗಿ ದೇವ್ರ ದರ್ಶನಕ್ಕೆ ಒಂದು ಮೋಸ್ಟ್ಲಿ ವೀಕೆಂಡ್ ಆಯ್ತಂದ್ರೆ ಒಂದು 3 to 4 hours ಅಂದ್ರೆ ನಿಮಗೆ ಬರೋದಿಲ್ಲ ಲೈನ. ಹೋಗಿ ವೇಟ್ ಮಾಡಿ ದರ್ಶನ ಎಲ್ಲ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೋದು. ಸೊ ಗೊತ್ತಿಲ್ಲ ಇನ್ನೂ ಎಷ್ಟು ಎಕ್ಸಿಕ್ಯೂಟ್ ಆಕೈತೆ ಅಂತ. ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಕೆಲವೊಬ್ರು ನಿದ್ದೆ ಮಾಡಿ ಬಂದವರು, ಕೆಲವೊಬ್ರು ನಿದ್ದೆ ಇಲ್ಲ ಹಂಗೆ ಬಂದವರು. ನೋಡ್ಬೋದು ಅವ್ರ ಶಕ್ತಿ ಅನುಸಾರ ಹಂಗೆ ಏನು ಆಕೈತಿ. ಯಾಕಂದ್ರೆ ಯಾರು ನಮ್ಮ ದೋಸ್ತ ಬರಂಗಿಲ್ಲ, ನೀವು ಇಷ್ಟು ಸ್ಪೀಡ್ ಹೊಡಿ ಅಂತ.
ಸೊ ಅವ್ರು ಕಂಫರ್ಟಬಲ್ ಹೆಂಗಿರುತ್ತೆ ಹಂಗೆ ಹೊಡಿತಿರ್ತಾರೆ. ಬಟ್ ಅಂತ ಹೈವೇ ಸಿಕ್ಕರೆ ಸ್ವಲ್ಪ ಅಷ್ಟ ನಮ್ಗೆ ಈಸಿ ಆಕೈತಿ. ಇಲ್ಲ ಅಂದ್ರೆ ಸಿಟಿ ಒಳಗೆ ಕೈ ಕಾಲೆಲ್ಲ ನೋಡ್ತಾರ. ಈ ಕನಕ್ಪುರ ಹೈವೇ ಹೋಗಕ್ಕೆ ಯಾಕೆ ಬ್ಯಾಸರ ಬರಂಗಿಲ್ಲ ಅಂದ್ರೆ ಕಂಟಿನ್ಯೂ ನೋಡಿ ನಿಮ್ಗೆ ಎಲ್ಲಿ ಬಂದು ಅನಿಸ್ತೀರಿ ಎಲ್ಲ ಕಡೆ ಗ್ರೀನರಿ ಐತಿ. ಮುಂದೆ ನೋಡ್ತೀರಿ ನಿಮ್ಗೆ ಚಂದ ಗುಡ್ಡ ಕಾಣ್ತಾವು. ಈ ಕಡೆ ಸೈಡ್ ಎಲ್ಲ ನೋಡ್ತೀರಿ ಕಂಟಿನ್ಯೂ ಗ್ರೀನರಿ ಐತಿ. ಮತ್ತು ಮಸ್ತ್ ಬಗ್ಗೆ ಹೈವೇ ಐತಿ. ಅದಕ್ಕೆ ಈ ರೋಡ್ ಅಷ್ಟೊಂದು ಹೋಗಂಗಿಲ್ಲ. ಬಟ್ ಮೈಸೂರು ಹೋಗಕ್ಕೆ ಇನ್ನೊಂದು ರೋಡ್ ಐತಿ, ಅದು ಸರ್ವಿಸ್ ರೋಡ್ ಹೋಗ್ತೈತಿ. ಸೊ ಅಲ್ಲಂತೂ ಆದ್ರೆ ಹೋಗೋ ಹೆಚ್ಚಿನ ಕಂಟಿನ್ಯೂ 1 ಕಿಲೋಮೀಟರ್ಗೆ ಒಂದು ರೋಡ್ ಬೇಕು, ಕಂಟಿನ್ಯೂ 1 ಕಿಲೋಮೀಟರ್ ರೋಡ್ ಬೇಕು. ಮತ್ತು ಕಂಪೇರ್ ಮಾಡಿದ್ರೆ ರೋಡ್ ಭಾಳ ಅಂದ್ರೆ ಭಾಳ ಅದು MT-15 ಹೋಗೈತೆ ಒಂದು ಕಡೆ. ಮತ್ತು ಇನ್ನೊಂದು ಬೈಕ್ ರೆಂಟಲ್ ತೊಗೊಂಡಿದ್ದ ಅಪಾಚಿ RTR, ಅದು ಇನ್ನೂ ಸ್ವಲ್ಪ ಹಿಂದೈತಿ. ಮತ್ತು ಅದನ್ನ ಬಿಟ್ಟು ನಮ್ಮ ಜೊತೆ ಈಗ 5 ಬೈಕ್ ಅದಾವೆ. ಒಂದು ಎಕ್ಸ್ಪಲ್ಸ್ 200 ನಮ್ಮ ಫ್ರೆಂಡ್ ಪ್ರಜ್ವಲ್ ಅವ್ರದ, ಆಮೇಲೆ ನಮ್ಮ ಶೋಬಿ NS 200, ಆಮೇಲೆ ಅದಾದ್ಮೇಲೆ MT-15 ಅದು ಒಬ್ಬರ ನಮ್ಮ ಫ್ರೆಂಡ್ ಅವ್ರದ್ದು ಐತಿ. ಅದಾದಮೇಲೆ GT ನಮ್ಮ ಫ್ರೆಂಡ್ ಅವ್ರ ಬ್ರದರ್ ದಿಸ್ಕೊಂಬಂದರು. ಸೊ ಇನ್ನೊಂದು ಮೀಟಿಆರ್ 350 ಅದು ನಮ್ಮ ಚಂದು ಪಾಟೀಲ್ ಅವ್ರದ. ಸೊ ಇಷ್ಟೆಲ್ಲ ಬೈಕ್ ಟೋಟಲ್ 7 ಬೈಕ್ ನಾವು ಬೆಂಗಳೂರಿಂದ ಹೊಂಟೋದು ಈಗ ಕೊಟ್ಟಿವ್ರಕ್ಕೆ. ಸೊ ಈಗ ಆಲ್ಮೋಸ್ಟ್ ಈಗ ಎಲ್ಲಿದೆ ಕನಕಪುರ ಲೊಕೇಶನ್ ನಿಯರ್ ಬಂದದು. ಸೊ ಇನ್ನು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ರೆಸ್ಟ್ ಆಗಿ ಮತ್ತೆ ಎಲ್ಲರೂ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ ಆಮೇಲೆ ಮತ್ತೆ ಈ ಕಡೆಯಿಂದ ಡೈರೆಕ್ಟ್ ಏನು ಮೈಸೂರು ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಮೈಸೂರಾಗ ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಅದಿಲ್ಲ ಅಂದ್ರೆ ನೆಕ್ಸ್ಟ್ ಕೊಟ್ಟಿರ್ಬೇಕು. ನಮ್ಮ ಫ್ರೆಂಡ್ಸ್ ಒಬ್ರು ಅವ್ರ ಮನೆಯಿಂದ ಬುತ್ತಿ ಬಿಟ್ಟು ಕಳಿಸ್ಯಾರ, ನಮ್ಮ ಹೋಗಾಕ ತಿನ್ಕೋತ ಹೋಗ್ರಿ. ಸೊ ಅದಕ್ಕೆ ಇಲ್ಲಿ ಮಿಡಲಲ್ಲಿ ಕನಕಪುರ್ಗೆ ಬಂದ ಒಂದು ಸ್ಟಾಪ್ ಹಾಕಿ ಇಲ್ಲಿ ಬಂದ ಈಗ ಬುತ್ತಿ ಬಿಸಿ ತಿನ್ನಾಕತ್ತಿದ್ವಿ. ಮುಂಜಾನೆ ಬ್ರೇಕ್ಫಾಸ್ಟು ಇದೆ, ಊಟ ಇದೆ. ಸೊ ನೋಡಿರಿ ನಮ್ಮ ಹುಡುಗರ ಕೂತ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರಿ. ಈಗ ನಾವು ಹೋಗಿ ಜಾಯ್ನ್ ಆಗೋಣ. ಸೊ ಜಸ್ಟ್ ನಾವೀಗ ಮನೆಯ ಊರಿಂದ ತಂದಿದ್ದು ಬುತ್ತಿ ತಿಂದ ಈಗ ಇಲ್ಲಿ ಕನಕಪುರಿನ ಜಾಗ ಬಿಟ್ಟದು. ಇನ್ನೇನು ಆಲ್ಮೋಸ್ಟ್ ಎಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಡೈರೆಕ್ಟ್ ಮೈಸೂರಿಗೆ ಹೋಗೋದು. ಮೈಸೂರಿಗೆ ಹೋಗಿ ಆ ಕಡೆಯಿಂದ ನಾವು ಆ ರೂಟ್ ಚಾಯ್ಸ್ ಹೋಗಿಟ್ಟೋದು. ಒಂದು ಬಂಡೀಪುರ ಅರಣ್ಯ ಫಾರೆಸ್ಟ್ ಐತಿ, ಒಂದು ನಾಗರಹೊಳೆ ಐತಿ. ಅದನ್ನ ಬಿಟ್ಟರೆ ಇನ್ನೊಂದು ವಿರಾಜಪೇಟೆಗೆ ಹೋಗುತ್ತೆ. ಸೊ ನಾವು ವಿರಾಜಪೇಟೆಗೆ ಹೋಗ್ಬಾರಂತ ಪ್ಲಾನ್ ಮಾಡಿ, ಯಾಕಂದ್ರೆ ಬಂಡೀಪುರ ಮತ್ತು ನಾಗರಹೊಳೆ ಒಳಗೆ ಸ್ವಲ್ಪ ಗ್ರೀನರಿ ಆಯಿತು ಮತ್ತು ಎಲ್ಲ ಥರ ವ್ಯೂ ಚಲೋ ಐತಿ. ಸೊ ನಮ್ಗೆ ಎನಿಮಲ್ ಸ್ಪಾಟಿಂಗ್ ಆಗ್ಬೋದು. ಸೊ ಅದ್ರ ಸಲುವಾಗಿ ನಾವು ಆ 2 ರೂಟ್ ಒಳಗೆ ಒಂದು ರೂಟ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತದು. ಸೊ ಅದು ಆದ್ಮೇಲೆ ನೋಡ್ಬೇಕು. ಇನ್ನು ಮೈಸೂರು ಆದ್ಮೇಲೆ ನಮ್ಮ ಹುಡುಗರು ಮೈಂಡ್ ಸೆಟ್ ಹೆಂಗೆ ಆಗ್ತಿರ್ತಾವೆ, ಏನೇನು ಆಕೈತೆ ನೋಡೋನು. ಅದು ಆದ್ಮೇಲೆ ನೋಡೋದು. ಸೊ ಈಗ ಲೇಟ್ ಭಾಳ ಆಗೈತೆ ನಮ್ದು. ಸೊ ಕವರ್ ಅಪ್ ಮಾಡುವ ಆಲ್ಮೋಸ್ಟ್ ಎಲ್ಲ. ಈಗ ಟೈಮ್ 10:30 ಆಗೈತಿ. ಮ್ಯಾಕ್ಸಿಮಮ್ ಅಂದ್ರೆ 1 ಅವರ್ ಈಗ 1.5 ಅವರ್ ಒಳಗೆ ಹೋಗ್ತು. ಸೊ ಇನ್ನು ಹೋಗಿ ಮೈಸೂರಿಗೆ ಹೋಗಿ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬ್ರೇಕ್ ತೊಗೊಂಡ ಮತ್ತೆ ಮುಂದೆ ಹೋಗ್ಬೇಕು. ಈಗ ಜಸ್ಟ್ ಬಣ್ಣೂರಿಗೆ ಎಂಟ್ರ್ ಆಗಿದ್ದು. ಇನ್ನು ಇಲ್ಲಿಂದ ಜಾಸ್ತಿ ಏನಿಲ್ಲ, ಒಂದು 25-30 ಕಿಲೋಮೀಟ್ರ್ ಅಷ್ಟೆ. ಸೊ ಮೊದಲು ಹೋಗಿ ಮೈಸೂರಿಗೆ ರೀಚ್ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಯಾಕಂದ್ರೆ ಮುಂದಿನ ಬರೋದು ಕಂಟಿನ್ಯೂ ಘಾಟ್ ಸೆಕ್ಷನ್ ಐತೆ. ಸೊ ನಮ್ಮ ಹುಡುಗರು ಯಾರಿಗೆ ನಿದ್ದೆ ಮಾಡಿಲ್ಲ ಏನಿಲ್ಲ. ಸೊ ಡೈರೆಕ್ಟ್ ಹಂಗೆ ಬಂದವ್ರ ಕಡೆ ಜಾಬ್ ಆದ್ಮೇಲೆ ಲಾವಟ್ ಆದ್ಮೇಲೆ. ಸೊ ಅದಕ್ಕೆ ಹೋಗಿ ಸ್ವಲ್ಪ ಎಲ್ಲ ಕೂತ ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆಲ್ಲ ಫುಲ್ ಫ್ರೆಶ್ ಆಗಿ ಹೋಗ್ಬೇಕಂತ ಪ್ಲ್ಯಾನ್. ನೋಡ್ರಿ ಈ ಕಡೆ ಸೈಡೆಲ್ಲ ಹೆಂಗೆ ಫುಲ್ ತೆಂಗಿನ ಗಿಡಗಳ ಮತ್ತು ಆಲ್ಮೋಸ್ಟ್ ಹೊತ್ತು ಬ್ಯಾಸಿಗೆ ಅಂತೂ ಮುಗೀತಿನ. ಇನ್ನೇನಿದ್ರು ಮಳೆಗಾಲ ಸ್ಟಾರ್ಟ. ನಾವು ಮುಂಜಾನೆ ಬಂದಾಗ ಹಿಡಿದ ಸೇಮ್ ವಾತಾವರಣ ಹಿಂಗೆ ಐತಿ. ಸ್ಟಾರ್ಟಿಂಗ್ ಸಿಟಿನ ಬರೋಬ್ಬರ ಮಾತ್ರ ಸ್ವಲ್ಪ ತಪ್ಸಿಲಿತ್ತು. ಬಟ್ ಆಮೇಲೆ ಬಂದ್ಮೇಲಂತೂ ಕಂಟಿನ್ಯೂ ಅಂತೂ ಹಿಂಗೆ ಐತಿ ಕ್ಲೈಮೇಟ. ಹಿಂಗಿದ್ರೆ ಇದು ಕ್ಲೈಮೇಟ್ ಬೈಕ್ ಓಡ್ಸಕ್ಕಂತೂ ಸ್ವಲ್ಪ ಬೇಸರ ಆಗಂಗಿಲ್ಲ ನಮಗೆ. ಯಾಕಂದರೆ ರೈಡಿಂಗ್ ಜಾಕೆಟ, ಹೆಲ್ಮೆಟ, ಈ ಗ್ಲೌಸ್ ಒಳಗೆ ಕರೆಕ್ಟ್ ಕಾವಾಕೈತಿ ಎಲ್ಲರೇ ಬ್ಯಾಸಿಗೆ ಇತ್ತಂದ್ರೆ. ಬಟ್ ಈ ಥರ ಕ್ಲೈಮೇಟ ಸ್ವಲ್ಪ ತಂಪಿತ್ತಂದ್ರೆ ನಮ್ಗೆ ಏನು ಅನ್ಸಂಗಿಲ್ಲ.
ಸೊ ನಾವು ಆಲ್ಮೋಸ್ಟ್ ನಿಯರ್ ಮೈಸೂರು ಬಂದದ್ದು ಈಗ. ಬಟ್ ಮೈಸೂರು ಸಿಟಿ ಒಳಗೆ ಹೋಗೋದು ಏನು ಜರೂರತ್ತಿಲ್ಲ. ಇಲ್ಲೇ ನಾವು ಔಟ್ ಸೈಡಿಂದ ಡೈರೆಕ್ಟ್ ಈ ಕಡೆ ಕೊಟ್ಟಿಯೂರು ರೋಡ್ ಹಿಡಿಬೋದು, ಬಂಡೇರಘಟ್ಟ ಅಥವಾ ನಾಗರಬಾವಿ ರೋಡ್ ಈ ಕಡೆಯಿಂದ ತೊಗೊಂಡು ಹೋಗ್ಬೋದು. ಅದಕ್ಕೆ ಮೈಸೂರು ಒಳಗೆ ಹೋಗಿ ಸಿಟಿ ಹೋಗೋದು ಮಾಟ ಆ ಟ್ರಾಫಿಕ್ನಾಗ ಮತ್ತೆ ಪಾರಾಗಿ ಮತ್ತೆ ಬಂದು ಇದರ ಕೂಡೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಈಗ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಮಾತಾಡಿ ಈಗ ಇಲ್ಲಿ ನಮ್ಮ ಫ್ರೆಂಡ್ಸು ಸ್ವಲ್ಪ ಅವರು ಒಂದು ಬೈಕ್ ಏನು ಮಿಸ್ ಆಗಿಲ್ಲ. ಸೊ ಅವರು ಬಂದು ಇಲ್ಲಿ ಮುಂದೆ ನಿಂತಾರತ್ತ, ಅದು ದೇವೇಗೌಡ ಸರ್ಕಲ್ ಏನೋ ಅಂತಾರೆ. ಸೊ ಅಲ್ಲಿ ನಾವು ಹೋಗಿ ಅವ್ರಿಗೆ ಎಲ್ಲ ಕನೆಕ್ಟ್ ಆಗಿ ಸೊ ಆ ಕಡೆಯಿಂದ ಡೈರೆಕ್ಟ್ ಈ ಕಡೆ ಔಟ್ ಸೈಡ್ ಕೊಟ್ಟಿಯೂರು ರೂಟ್ ಹಾಕಿ ಹೋಗೋದು. ಕೊಟ್ಟಿಯೂರ ಇಲ್ಲಿಂದ 142 ಕಿಲೋಮೀಟ್ರ್ ಐತಿ. ಅದು ಫುಲ್ ಘಾಟ್ ಸೆಕ್ಷನ್ ಐತಿ ಬರತ್ತೆ ಹೇಳ್ಯಾರು. ಸೊ ಒಂದು 4 hour 5 hour ಹಿಡೋದು. ಮೋಸ್ಟ್ಲಿ ಈವ್ನಿಂಗ್ 5 ಇಲ್ಲಿಗೆ 6 ಹೋಗು ಆಮೇಲೆ ನೈಟ್ ದರ್ಶನ ಮಾಡ್ಕೊಳ್ಳೋದು. ನೋಡು ರಶ್ ಭಾಳ ಆಯ್ತಂದಾರು. ಸೊ ಯಾವ ಟೈಪ್ ಆಕೈತಿ ಏನಾಕೈತಿ ಮುಂದೆ ಹೋಗ್ತಾ ಅಪ್ಡೇಟ್ ಕೊಡ್ತು ನಂಗೆ ಹೋಗ್ತೀರಿ.